ಮುಗಿತಾ? ಥ್ಯಾಂಕ್ ಯು. ಸಮರ್ಥ್, ನಿನ್ ಕ್ಲಾಸ್ಗೆ ಹೋಗು, ಮಮ್ಮಿ ಆನ್ ದ ವೇ ಬರ್ತಿರ್ತಾರೆ. ಅಯ್ಯೋ ಇಲ್ಲ ಅದ್ಗೆ, ನಾ ಇಲ್ಲೇ ಇರ್ತೀನಿ. ಅರೆ ಸಮರ್ಥ್, ಮಮ್ಮಿ ಬರ್ತಾರಲ್ವಾ? ಅದ್ಗೆ ನಾನು ಇದೀನ್ ತಾನೆ. ನಿನಗ್ ಗೊತ್ತಿದ್ಯಾ, ನೀನು ಜಗತ್ತಿನ ದಿ ಬೆಸ್ಟ್ ಚಿಕ್ಕಪ್ಪ ಆಗ್ತೀಯ. ಅಫ್ಕೋರ್ಸ್ ಅದ್ಗೆ, ನಾನಂತೂ ಮಗುನ ಸ್ಲಿಂಗಲ್ ಹಾಕೊಂಡು ಓಡಾಡ್ತೀನಿ. ಅದೇ ಆ ಹೆಂಗಸರು ಮಕ್ಕಳನ್ನ ಕಟ್ಕೊಂಡು ಹೊಲಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಹಾಗೆ ಬೇಬಿನ ಎತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ನೀವು ನೋಡ್ತಾ ಇರಿ ಅದ್ಗೆ, ಬೇಬಿ ನಡೆಯೋದಕ್ಕೂ ಮುಂಚೆ ಡ್ಯಾನ್ಸ್ ಮಾಡೋದನ್ನ ಕಲ್ತ್ ಬಿಡತ್ತೆ. ಸೋ ಕ್ಯೂಟ್ ಸಮರ್ಥ್. ಮಮ್ಮಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಯಾವತ್ತೂ ಮಮ್ಮಿ ಲೇಟಾಗಿ ಬರಲ್ಲ. ಅಂಕಲ್ ಅನು, ಅಂಕಲ್ ಅನು, ಅಂಕಲ್ ಅಂಕಲ್ ಅನು, ಅಂಕಲ್ ಅನು, ಅನು. ಮಮ್ಮಿ ಫೋನ್ ಯಾಕೆ ತೆಗಿತಾ ಇಲ್ಲ? ಡಾಕ್ಟರ್ ಹೇಳಿದ್ರು ಸರಿಯಾದ ಸಮಯಕ್ಕೆ ಬನ್ನಿ, ಎಲ್ಲೋ ಹೋಗ್ಬೇಕು ಅಂತ. ಅಯ್ಯೋ ಅದ್ಗೆ, ಅಮ್ಮ ಆಟೋಲ್ ಬರ್ತಿರ್ಬೋದು, ಅದಕ್ಕೆ ಫೋನ್ ರಿಂಗ್ ಆಗಿರೋದು ಕೇಳಿಸಿರಲ್ಲ. ಡೋಂಟ್ ವರಿ, ಬಂದ್ಬಿಡ್ತಾರೆ. ಮಮ್ಮಿ ಸಾರಿ. ಇಲ್ಲ ಮಮ್ಮಿ, ಐ ಆಮ್ ಸಾರಿ. ನೀವು ಬೇಡ ಅಂದ್ರು, ಆದ್ರೂ ನಾನು ನಿಮ್ಮ ಮಾತು ಕೇಳೇ ಇಲ್ಲ. ಕಂದಮ್ಮ, ನಾನ್ ನಿನ್ ಕೈ ಬಿಡಬಾರ್ದಾಗಿತ್ತು. ಸಾರಿ ನನ್ ಕಂದ, ಸಾರಿ. ಇಲ್ಲ ಮಮ್ಮಿ, ನಂದು ತಪ್ಪು. ಇಲ್ಲಮ್ಮ, ನಿನ್ ತಪ್ಪಲ್ಲ. ನೀವ್ ಅಳ್ಬೇಡಿ ಮಮ್ಮಿ. ಸಾರಿ ಪ್ಲೀಸ್ ಮಮ್ಮಿ, ನೀವು ನನ್ನ ವಾಪಸ್ ಕಳಿಸ್ಬೇಡಿ. ಇಲ್ಲ ಕಂದ, ನಿನ್ನನ್ನು ಯಾರು ವಾಪಸ್ ಕಳ್ಸೋದಿಲ್ಲ, ಖಂಡಿತ ಇಲ್ಲ. ಇವಾಗ ನಂಗೂ ಟೆನ್ಷನ್ ಆಗ್ತಾ ಇದೆ. ಐ ಹೋಪ್ ಏನೂ ತೊಂದರೆ ಆಗಿರಲ್ಲ. ಅದ್ಕೆ ನೀವ್ ಹುಷಾರ್ ತಾನೆ? ಆ ಸಮರ್ಥ್, ನಾನು ಆರಾಮಾಗಿದ್ದೀನಿ. ಆದ್ರೆ ಡಾಕ್ಟರ್ ಹೊರಟೋಗೋ ಟೈಮ್ ಆಗ್ತಿದೆ. ಮಮ್ಮಿ ಇನ್ನೂ ಬಂದಿಲ್ವಲ್ಲ? ಅದ್ಕೆ ನೀವು ಚೆಕಪ್ ಮಾಡಿಸ್ಕೊಳ್ಳಿ, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಐ ನೋ ನಿಮಗೆ ಮಮ್ಮಿ ಅವಶ್ಯಕತೆ ಇದೆ ಅಂತ, ಆದ್ರೆ ಒಂದ್ ವೇಳೆ ಡಾಕ್ಟರ್ ಹೋದ್ರೆ ಮತ್ತೆ ಬರ್ಬೇಕಾಗತ್ತೆ. ಈ ಅಂಕಲ್ದು ಪ್ಯಾಕೆಟ್ ಬಿದ್ದಿತ್ತು, ಅದನ್ನ ಕೊಡಕ್ ಬಂದಿದ್ದೆ. ಥ್ಯಾಂಕ್ ಯು ಕಂದ. ಸಾರಿ ಮಮ್ಮಿ, ನಾನು ನಿಮಗೆ ಹೇಳ್ಬೇಕಾಗಿತ್ತು. ಮೇಡಮ್, ಮಗು ಬಗ್ಗೆ ಗಮನ ಇರಲಿ. ಸರಿಯಾದ ಟೈಮಿಗೆ ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಸಂಭಾಳಿಸಕ್ ಆಗ್ಲಿಲ್ಲ ಅಂದ್ರೆ ಇಂಥ ವಯಸ್ಸಲ್ಲಿ ಮಕ್ಕಳನ್ನ ಯಾಕೆ ಹೆರ್ತಾರೋ ಏನೋ. ಇನ್ಮೇಲಾದ್ರೂ ನೀವು ಆ ಮಗು ಮೇಲೆ ಗಮನ ಕೊಡಿ. ಇಲ್ಲ, ತಪ್ಪು ನಾನು ಮಾಡಿರೋದು. ಸಾರಿ ಅಂಕಲ್. ಸರಿ ಆಯ್ತು ಕಂದ. ಗೋಪಾಲ,